ಕೋಲು ಮಂಡೆ ಜಂಗುಮ ದೇವರು ಕಾರಣಕ್ಕೆ ದಯ ಮಾಡವ್ರೆ, ಕಾರಣ್ಯ ನೀಡವ್ವ ಕೋಲು ಮಂಡೆ ದೇವರಿಗೆ. ಯಾವ ಸಿನಿಮಾದಪ್ಪ ಇದು? ಜ್ವರಗಳೇ ಆತ್ಮೀಯ ಕನ್ನಡ ಮನಸ್ಸುಗಳೇ, ನೆನಪುಗಳು ಬಹಳ ಮುಖ್ಯ ಆಗ್ತದೆ. ವೇದಿಕೆ ಮೇಲಿರುವ ನನ್ನೆಲ್ಲ ಸ್ಫೂರ್ತಿದಾತರೇ, ವೇದಿಕೆ ಮುಂದಿರುವ ಸ್ಫೂರ್ತಿದಾಯಿಗಳೇ, ಭವಿಷ್ಯದ ಜನಪದೀಯರೇ, ಈ ನೆನಪುಗಳು ಯಾಕೆ ಬೇಕು ಮನುಷ್ಯನಿಗೆ? ನಿಮಗೆ ಬೇಕಲ್ವಾ? ಮನೆಗೆ ಹೋಗೋಕೆ ನೆನಪಿಲ್ಲದೆ ಇದ್ರೆ ಹೆಂಗೆ? ಮನೆಗೆ ಹೋಗ್ಬೇಕಾದ್ರೆ ಇದೇ ನಮ್ಮ ಮನೆ ಅಂತ ಗೊತ್ತಾಗಬೇಕು, ಇದೇ ಪಕ್ಕದ ಮನೆಗೆ ಹೋಗ್ಬಿಟ್ಟಿರ್ತೀರ ಅಲ್ವಾ? ಹಾಗೇನೆ ಬದುಕಿನಲ್ಲಿ ನೆನಪುಗಳು ಬೇಕಾಗತ್ತೆ. ಯಾವ ನೆನಪುಗಳನ್ನು ನೀವು ನಿರಂತರವಾಗಿ ನಿಮ್ಮ ಜೊತೆ ಇಟ್ಕೋತೀರೋ ಆ ನೆನಪುಗಳು ಶಾಶ್ವತವಾಗಿ ನಿಮ್ಮ ಬದುಕನ್ನು ರೂಪಿಸುತ್ತೆ. ಅಂತಹ ನೆನಪುಗಳಲ್ಲಿ ಇವತ್ತಿನ ಈ ಕ್ಷಣವೂ ಕೂಡ ಒಂದು ಅದ್ಭುತವಾದ ನೆನಪು ಅನ್ನೋದನ್ನು ನೀವು ನಂತರ ಹೇಳ್ತೀರಿ. ಅದರ ಬಗ್ಗೆ ನನಗೆ ನಂಬಿಕೆ ಇದೆ, ಖಂಡಿತ ಹೇಳ್ತೀರಿ ನೀವು. ನಾನು ಜಾನಪದ ಲೋಕಕ್ಕೆ ಹೋಗಿದ್ದೆ, ಅವತ್ತು ನಾಗಾಭರಣ ಮಾತಾಡ್ತಾ ಇದ್ರು, ಅವತ್ತು ಇಂತಿಂಥ ಹಾಡುಗಳು ಹೇಳಿದ್ರು, ಇಂತಿಂಥ ಅವ್ರು ಹಾಡಿದ್ರು. ಅದೇನು ಐ ಪಿಚ್ಚಲ್ಲಿ ಹಾಡ್ತಾರ್ರಿ, ಅದೇನು ಎನರ್ಜಿ ರೀ ಅಂತ ಇವೆಲ್ಲ ಆಮೇಲೆ ಮಾತಾಡ್ತೀರ. ಆದರೆ ಇದರ ಮೂಲ ನಮ್ಮ ರೈತಾಪಿ ಜನ, ಹಳ್ಳಿಯ ಜನ, ಜನಪದರು. ಆ ಮೂಲ ಸಾಮಗ್ರಿಯನ್ನು ಒಂದು ಶೈಕ್ಷಣಿಕ ಸಾಮಗ್ರಿಯಾಗಿ, ಶೈಕ್ಷಣಿಕ ಪಠ್ಯವಾಗಿ ಕಟ್ಟಿದವರು ನಮ್ಮ ಗುರುಗಳಾದ ಎಚ್.ಎಲ್. ನಾಗೇಗೌಡರು. ಇವತ್ತು ನಿಮಗೆ ಶಾಲೆಯಲ್ಲಿ ಏನಾದರೂ ಹೇಳಿಕೊಟ್ರೆ ಮಾತ್ರ ಪಠ್ಯ, ಇಲ್ಲದಿದ್ರೆ ಪಠ್ಯವೇ ಅಲ್ಲ ಅವರು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅದು ಪಠ್ಯ, ಇಂಗ್ಲೀಷ್ ಲ್ಯಾಂಗ್ವೇಜ್ಗಳು ಇತ್ಯಾದಿಗಳು ಅದು ಪಠ್ಯ. ಆದರೆ ಈ ಲೋಕವೊಂದನ್ನು ಸೃಷ್ಟಿ ಮಾಡಿಕೊಟ್ರಲ್ಲ, ಈ ಜನಪದ ಸಂಸ್ಕೃತಿಯನ್ನು ಒಂದು ಪಠ್ಯವಾಗಿಸಿ ಅದರ ಮುಖಾಂತರ ಇವತ್ತು ನೀವೆಲ್ಲರೂ ಅದನ್ನು ಕಲಿಯೋ ಹಾಗೆ ಮಾಡಿದ್ರಲ್ಲ, ಅದರ ಆಧ್ವರ್ಯಗಳು ಎಚ್.ಎಲ್. ನಾಗೇಗೌಡರು. ಅದರಿಂದಾಗಿ ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದೇವೆ, ಒಂದು ಶಿಸ್ತಿನಿಂದ ಸೇರಿದ್ದೇವೆ. ಆ ಶಿಸ್ತಿನಿಂದ ನಾವು ಕಲಿಕೆಯನ್ನು ಮುಂದುವರಿಸ್ತೇವೆ. ನಮ್ಮಲ್ಲಿ ಎರಡು ರೀತಿ ಕಲಿಕೆ ಇದೆ. ಒಂದು ವೃತ್ತಿಗಾಗಿ ಕಲಿಕೆ, ಏನೋ ಒಂದು ಹೊಟ್ಟೆಪಾಡಿಗೆ ಮಾಡಬೇಕಲ್ಲ, ಡಾಕ್ಟರ್ ಆಗಬೇಕು, ಡಾಕ್ಟರ್ ಆದಮೇಲೆ ಒಂದಷ್ಟು ಸಂಪಾದನೆ ಮಾಡಬೇಕು, ಯಾಕಂದ್ರೆ ಖರ್ಚು ಮಾಡಿದ್ದೀವಲ್ಲ. ಸಂಪಾದನೆ ಮಾಡೋದಕ್ಕೆ ವೃತ್ತಿ, ಆದರೆ ಬದುಕೋದಕ್ಕೆ ಪ್ರವೃತ್ತಿ. ಆ ಪ್ರವೃತ್ತಿ ಯಾವುದು? ಪ್ರತಿಯೊಬ್ಬನಿಗೂ ಒಂದೊಂದು ಪ್ರವೃತ್ತಿ ಇರುತ್ತೆ. ಕೆಲವರಿಗೆ ತಿನ್ನೋದು ಪ್ರವೃತ್ತಿ, ಯಾಕೆಂದರೆ ಇಲ್ಲಿ ಅದೇ ಜಾನಪದ ಲೋಕದ ಪಕ್ಕದಲ್ಲಿ ಹೋಟ್ಲ್ ಇದೆಯಲ್ಲ, ಅಲ್ಲಿ ಚೆನ್ನಾಗಿರುತ್ತೆ ತಿಂಡಿ ಅಂತ ಅಲ್ಲಿಂದ ಇಲ್ಲಿ ಬಂದು ತಿಂಡಿ ಮಾಡ್ಕೊಂಡು ಹೋಗ್ತಾರೆ. ಅದೊಂದು ಪ್ರವೃತ್ತಿ ಪಾಪ. ಆದರೆ ಬದುಕಿಗೆ ಪ್ರವೃತ್ತಿ ಎಷ್ಟು ಮುಖ್ಯ ಆಗುತ್ತೆ ಅಂದರೆ, ನೀವು ಸಾಯುವವರೆಗೆ ನಿಮ್ಮ ಜೊತೆ ಇರುವುದು ಪ್ರವೃತ್ತಿ ಮಾತ್ರ, ವೃತ್ತಿ ಅಲ್ಲ. ಆ ಪ್ರವೃತ್ತಿ ಜಾನಪದ ಲೋಕದಿಂದ ಬರುತ್ತೆ, ಜನಪದದಿಂದ ಬರುತ್ತೆ, ಜನಪದ ಸಂಸ್ಕೃತಿಯಿಂದ ಬರುತ್ತೆ. ನಿಮಗೇ ಗೊತ್ತಿಲ್ಲದ ನಿಮ್ಮ ಶರೀರದಲ್ಲಿರುವ ಲಯ ಮತ್ತು ನಾದ ಆ ಕೆಲಸ ಮಾಡುತ್ತೆ. ತಮಟೆ ನುಡಿತಿದ್ದಂಗೆ ನಿಮ್ಮ ಕಾಲು ಕುಣಿತಾ ಇರುತ್ತೆ, ಹಾಡು ಕೇಳ್ತಿದ್ದಂಗೆ ನೀವು ಆ ನಾದಕ್ಕೆ ಹೊಂದುತ್ತಾ ಇರ್ತೀರಿ, ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರ್ತೀರಿ. ಈ ಪ್ರತಿಕ್ರಿಯೆಯೇ ನಿಮ್ಮ ಬದುಕು. ಎಲ್ಲಿ ಕ್ರಿಯೆ ಇರೋಲ್ವೋ ಅಲ್ಲಿ ಪ್ರತಿಕ್ರಿಯೆ ಇರೋಲ್ಲ, ಅಲ್ಲಿ ಬದುಕೇ ಇರೋಲ್ಲ. ನಿಮ್ಮ ಬದುಕನ್ನು ಹಸನುಗೊಳಿಸ್ಕೋಬೇಕಾದರೆ ಈ ಶೈಕ್ಷಣಿಕ ವ್ಯವಸ್ಥೆಯೊಳಗೆ ಬರಬೇಕು. ಯಾವ ಶೈಕ್ಷಣಿಕ ವ್ಯವಸ್ಥೆ? ಜಾನಪದ ಲೋಕದ ಶೈಕ್ಷಣಿಕ ವ್ಯವಸ್ಥೆ. ನಾನು ಇಲ್ಲಿ ಕೂಡ ಒಬ್ಬ ಸದಸ್ಯನಾಗಿ ಕೆಲಸ ಮಾಡಿದ್ದೆ 3 ವರ್ಷ ಜಾನಪದ ಲೋಕದಲ್ಲಿ. ಹಾಗಾಗಿ ನನ್ನ ಅರಿವಿನ ವಿಸ್ತಾರವನ್ನು ನಾನು ಕಂಡುಕೊಂಡದ್ದು ಕೂಡ ಇದೆ. ಆಗಿನ್ನೂ ಎಲ್ಲ ಒಂದೊಂದಾಗಿ ಕಟ್ಟಲಾಗ್ತಾ ಇತ್ತು, ಇನ್ನೂ ಗುಡಿಸಲುಗಳಿದ್ವು, ಇನ್ನೂ ಹೆಂಚು ಕೂಡ ಬಂದಿರಲಿಲ್ಲ. ಅಂದರೆ ಹೇಗೆ ಬೆಳವಣಿಗೆ ಆಗ್ತಾ ಹೋಗುತ್ತೋ ಹಾಗೆ ಅದರ ವಿಸ್ತಾರವೂ ಆಗ್ತಾ ಹೋಗುತ್ತೆ. ಅದಕ್ಕೆ ನಿಜವಾದಂತಹ ಹೃದಯ ಮತ್ತು ಮನಸ್ಸು ಎರಡನ್ನು ಕೊಡುವಂತಹ ಜನಗಳು ಬೇಕಾಗುತ್ತೆ. ಆಗಲೇ H. ಬೋರ್ಲಿಂಗನವರು ಮಾತಾಡ್ತಾ ಇದರ ಅನುದಾನದ ಬಗ್ಗೆ ಹೇಳ್ತಾ ಇದ್ರು. ಪ್ರತಿ ವರ್ಷ ಅಭಿವೃದ್ಧಿಯನ್ನು ಕೇವಲ ರಸ್ತೆಗಳ ಮೇಲೆ ಕಾಣ್ತಾ ಇರ್ತೇವೆ, ಬಿಲ್ಡಿಂಗ್ಗಳ ಮೇಲೆ ಕಾಣ್ತಾ ಇರ್ತೇವೆ,
ಆದರೆ ಇಡೀ ಸಾಂಸ್ಕೃತಿಕವಾದಂತಹ ಒಂದು ನೆಲೆಗಟ್ಟನ್ನು ಕಟ್ಟುವಂತಹ ಜಾನಪದದ ಲೋಕದಂತಹ ಒಂದು ಫೌಂಡೇಶನ್, ಅದಕ್ಕೆ ಬೇಕಾದಂತಹ ನೆಲೆಗಟ್ಟನ್ನು ಕಟ್ಟಿಕೊಡುವಲ್ಲಿ ನಾವು ಹಿಂದೆ ಬೀಳ್ತೇವೆ. ಇಡೀ ಸಾಂಸ್ಕೃತಿಕವಾದಂತಹ ನೆಲೆಗಟ್ಟು ಎಲ್ಲಿ ಗಟ್ಟಿಯಾಗಿರ್ತದೋ ಅಲ್ಲಿ ಸಮಾಜ ಗಟ್ಟಿಯಾಗಿರ್ತದೆ. ಅಂತಹ ಸಮಾಜವನ್ನು ರೂಪಿಸುವ ಒಂದು ಸಾಂಸ್ಕೃತಿಕ ಕೆಲಸ ಮಾಡುವಂತಹ ಜಾನಪದ ಲೋಕಕ್ಕೆ ನಮಗೆ ಅನುದಾನ ಕಮ್ಮಿ ಆಗುತ್ತೆ. ಇದು ಅಭಿವೃದ್ಧಿ ಅನಿಸೋದಿಲ್ಲ, ಅದು ಅಭಿವೃದ್ಧಿ ಅನಿಸುತ್ತೆ. ನಿಜವಾಗಿಯೂ ಅಭಿವೃದ್ಧಿ ಆಗೋದು ವ್ಯಕ್ತಿಗಳ ಮುಖಾಂತರ, ಆ ವ್ಯಕ್ತಿಗಳನ್ನು ಸಂಸ್ಕರಿಸುವುದರ ಮುಖಾಂತರ, ಅಂತಹ ವ್ಯಕ್ತಿತ್ವವನ್ನು ರೂಪಿಸುವ, ಸಂಸ್ಕಾರವನ್ನು ರೂಪಿಸುವ ಈ ರೀತಿಯ ಜಾನಪದ ಲೋಕದ ಇಂತಹ ಒಂದು ಅದ್ಭುತವಾದ ಶಕ್ತಿಗೆ ನಾವು ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು. ಅದು ಸರ್ಕಾರ ಅಷ್ಟೇ ಅಲ್ಲ, ಕಾರ್ಪೊರೇಟ್ಗಳು ಮಾಡ್ಬೋದು. ಸುಮಾರು ಸಾವಿರಾರು ಕೋಟಿಗಳನ್ನು ಯಾವ್ಯಾವುದೋ ಫ್ರೆಂಡ್ಗೆ ಎಲ್ಲೆಲ್ಲೋ ಕೊಡ್ತಾ ಇರ್ತಾರೆ. ಇಲ್ಲಿ ಕೊಡೋಕ್ಕೇನು, ಏನು ತೊಂದರೆ? ಮನಸ್ಸಿರಬೇಕಷ್ಟೇ. ನಮ್ಮ ಸಾಂಸ್ಕೃತಿಕ ಲೋಕ ಜನಪದರಿಂದ ಸಮೃದ್ಧಿಯಾಗುವಂತಹ ಲೋಕ. ನನಗೆ ಇಲ್ಲಿ ಒಂದು ಸಣ್ಣ ಕಳಕಳಿಯ ಮನವಿ ಇದೆ. ಅಲೆಮಾರಿ ಕಲಾ ಪ್ರಕಾರಗಳನ್ನು ಕೂಡ ನಾವು ಈಗ ಒಂದು ರೀತಿ ಮೇಳೈಸಬೇಕಾಗಿದೆ. ಈಗಾಗಲೇ ಬಂದಿದೆ ಕೆಲವಷ್ಟು, ಇನ್ನಷ್ಟು ಬರೋದಿದೆ. ಸುಮಾರು 80ರಿಂದ 90 ಅಲೆಮಾರಿ ಕಲಾ ಪ್ರಕಾರಗಳು ಈಗ ಅತಂತ್ರ ಸ್ಥಿತಿಯಲ್ಲಿವೆ. ಆ ಅಲೆಮಾರಿ ಜನಾಂಗವನ್ನು ನಾವು ಗಮನಿಸಿದಾಗ ನಮಗೆ ಬರುವಂತಹದ್ದು, ಆ ಅಲೆಮಾರಿ ಕಲಾ ಪ್ರಕಾರಗಳನ್ನು ಕೂಡ ನಾವು ಈ ಜಾನಪದ ಕಲೆಯ ಒಟ್ಟಾರೆ ಶಿಕ್ಷಣ ರೂಪಕ್ಕೆ ತರಬೇಕಾಗಿದೆ. ನಮ್ಮಲ್ಲಿ ಪಠ್ಯಗಳಿಲ್ಲದೆ ಯಾವುದೂ ಓಕೆ ಆಗಲ್ಲ. ಹೀಗಾಗಿ ಇವತ್ತು ವಿಶ್ವಸಂಸ್ಥೆ ಯಾಕೆ ಇದನ್ನು ತನ್ನ ಅನುಮತಿಗೆ, ತನ್ನ ಇದಕ್ಕೆ ತಗೊಂಡಿದೆ, ಗೌರವವನ್ನು ಕೊಟ್ಟಿದೆ ಅಂದರೆ, ವಿಶ್ವ ಮಾನ್ಯ ಮಾಡಿದೆ ಅಂದರೆ, ಅದಕ್ಕೆ HL ನಾಗೇಗೌಡರು ಅಂದು ಹಾಕಿಕೊಟ್ಟಂತಹ ಆ ಪಠ್ಯಕ್ರಮ ಯಾವುದು ಪಠ್ಯಗಳ ಮುಖಾಂತರ ಒಬ್ಬ ವಿದ್ಯಾರ್ಥಿಗೆ ತಲುಪ್ತದೋ ಆ ವಿದ್ಯಾರ್ಥಿಯ ಮುಖಾಂತರ 100 ವಿದ್ಯಾರ್ಥಿಗಳಿಗೆ ತಲುಪುವ ಕೆಲಸವನ್ನು ಅದು ಮಾಡ್ತದೆ. ಅಂತಹ ಪಠ್ಯಕ್ರಮಗಳನ್ನು ನಾವು ಹೆಚ್ಚು ಮಾಡಬೇಕಾಗಿದೆ. ಅದರಲ್ಲಿ ಅಲೆಮಾರಿ ಕಲಾ ಪ್ರಕಾರವೂ ಕೂಡ ಸೇರಬೇಕಾಗಿದೆ. ಇದನ್ನು ಕೂಡ ಜನಪದ ಲೋಕ ತನ್ನದಾಗಿಸಿಕೊಳ್ಳಿ ಅನ್ನುವಂತಹ ಕಳಕಳಿಯ ಮನವಿಯೊಂದಿಗೆ ಇಲ್ಲಿ ಸೇರಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಭವಿಷ್ಯದ ಜನಪದರು ಅಂತ ಹೇಳಿದೆ. ನಿಮಗೆ ಈಗ ಆಫ್ರಿಕಾದಿಂದನೋ ಅಥವಾ ಇನ್ನೆಲ್ಲಿಂದನೋ ರ್ಯಾಪ್ ಅಥವಾ ಇನ್ನೇನಾದ್ರು ಬಂದರೆ ಭಾಳ ಖುಷಿ ಆಗಿಬಿಡುತ್ತೆ. ಅದನ್ನು ನೋಡ್ತಾ ಇರ್ತೀರ. ತಿಂಡಿ ತಿಂತ ಮೊಬೈಲ್ನಲ್ಲಿ ಆ ರ್ಯಾಪ್ ಯಾವುದೋ ಬರ್ತಾ ಇರುತ್ತೆ. ನಿಮಗೆ ಆ ಲ್ಯಾಂಗ್ವೇಜ್ ಏನು ಅಂತಲೇ ಗೊತ್ತಿರೋಲ್ಲ. ಅಂತ ಏನೋ ಹೇಳ್ತಾ ಇರುತ್ತೆ. ನೀವು ಅದನ್ನು ಕೇಳ್ತಾ ಇರ್ತೀರ. ಆ ಭಾಷೆನೇ ಅರ್ಥ ಆಗಿರಲ್ಲ. ಆದರೆ ಅದರ ನಾದಕ್ಕೆ, ಅದರ ಲಯಕ್ಕೆ ನೀವು ಆ ಮೊಬೈಲ್ನಲ್ಲಿ ಮಗ್ನರಾಗ್ಬಿಟ್ಟಿರ್ತೀರ. ಅದೇ ಇಲ್ಲಿ ಕನ್ನಡದ ಬಂತಲ್ಲ, ಕನ್ನಡ ಅಲ್ವಾ, ನಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಸೋಬಾನೆ ಪದ ಎಷ್ಟು ಚೆನ್ನಾಗಿ ಹಾಡಿದ್ರು, ಎಷ್ಟು ಹೈ ಪಿಚ್ಚಲ್ಲಿ ಹಾಡಿದ್ರು, ಎಷ್ಟು ಚೆನ್ನಾಗಿ ಅದರ ವೇರಿಯೇಷನ್ಸ್ ಇತ್ತು. ಆಗ ಮೈಕೇ ಇರಲಿಲ್ಲ. ಆಗಿನ ಕಾಲದಲ್ಲಿ ಮೈಕ್ ಇಲ್ಲದೆ ಅವರು ಇಡೀ ಊರಿಗೆ ಕೇಳೋ ಹಾಗೆ ಆಡ್ತಾ ಇದ್ರು. ಅದು ಅವರ ಶಕ್ತಿ. ಆ ಶಕ್ತಿ ನಿಮ್ಮಲ್ಲಿ ಯಾರಲ್ಲೂ ಇಲ್ಲ. ಮೈಕ್ ಇಲ್ಲದೆ ನಾವು ಮಾತಾಡೋಕ್ಕಾಗಲ್ಲ. ಈಗ ಮಾತಾಡಿ ಆಗದೆ. ಅಂತಹ ಶಕ್ತಿ ಉಳ್ಳಂತಹ ಜನಪದ ಕಲೆಯ ಇಡೀ ಪ್ರಕಾರಗಳನ್ನು ನಿಮ್ಮದಾಗಿಸಿಕೊಳ್ಳುವ ಈ ಕಾಲಘಟ್ಟದಲ್ಲಿ ನೀವು ಕೂಡ ಅಷ್ಟೇ ಗಂಭೀರವಾಗಿ ಜನಪದ ಕಲೆಗಳನ್ನು ಸ್ವೀಕರಿಸಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ, ಒಮ್ಮೆ ಒಟ್ಟಾಗಿ ಹೇಳೋಣ, ಕೋಲು ಮಂಡೆ. ಪರವಾಗಿಲ್ಲ, ಕನ್ನಡ ಬರುತ್ತೆ ನಿಮಗೆ. ಇಲ್ಲಿ ನಾವೆಲ್ಲರೂ ಕನ್ನಡಿಗರು. ಕೊನೆಗೂ ನಾವು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ಅದರ ಜೊತೆಯಲ್ಲೇ ನಮ್ಮತನವನ್ನು ಗಟ್ಟಿ ಮಾಡಿಕೊಳ್ಳುವವರು. ಅಂತಹ ಗಟ್ಟಿ ಮಾಡಿಕೊಳ್ಳುವ ಈ ಕಾಲವನ್ನು ಸೃಷ್ಟಿ ಮಾಡಿಕೊಟ್ಟಿರುವ ಈ ವೇದಿಕೆಗೆ ನನ್ನ ಆಭಾರ ಮನ್ನಣೆ ಮಾಡ್ತಾ, ಲೋಕೋತ್ಸವವನ್ನು ಅತ್ಯಂತ ಹೃದಯಪೂರ್ವಕವಾಗಿ ನಾನು ಉದ್ಘಾಟಿಸ್ತಾ ಇದ್ದೇನೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಕಾರಣ ಇದು ನನ್ನದು ಅಂತ ಬಂದಾಗ ಅದು ನಮ್ಮದು ಅಂತ ಬಂದಾಗ ಇಡೀ ಭಾರತ ನಮ್ಮದಾಗ್ತದೆ. ಅಂತಹ ಒಂದು ಭಾರತದ ಕುಡಿಗಳಾಗಿದ್ದೇವೆ ನಾವು ಅನ್ನೋದನ್ನು ಹೆಮ್ಮೆಯಿಂದ ಹೇಳ್ಕೊತಾ ಒಮ್ಮೆ ಒಟ್ಟಾಗಿ ಹೇಳೋಣ, ಭಾರತ್ ಮಾತೆಗೆ ಸಿರಿಗನ್ನಡಂ. ಶುಭವಾಗಲಿ.